ಇಟ್ಕೊಂಡು ವೆಂಕಟನಾಥರು ವಾಸ ಮಾಡ್ತಾ ಇದ್ರು. ವಾಸ ಮಾಡಿ ಏನ್ ಮಾಡಿದ್ರು? ವಂಶಾಚಾರ್ಯಂ ಶ್ರೀ ಸುಧೀಂದ್ರಂ ದಿದಿವಿಷು. ವೆಂಕಟನಾಥರ ಗುರುಗಳು ಯಾರಪ್ಪ ಅಂದ್ರೆ ಸುಧೀಂದ್ರ ತೀರ್ಥರು ಅಂತ. ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಾಗಿರ್ತಕ್ಕಂಥ ಮಧ್ವಾಚಾರ್ಯ ಪರಂಪರೆ ಬಂದಿರತಕ್ಕಂಥ ಮಹಾಗುರುಗಳು ಸುಧೀಂದ್ರ ತೀರ್ಥರು. ಆ ಸುಧೀಂದ್ರ ತೀರ್ಥರು ಅವರ ಗುರುಗಳು. ಯಾರಿಗೆ? ವೆಂಕಟನಾಥರ ಗುರುಗಳು. ಅವರಲ್ಲಿ ವಾಸ ಮಾಡಬೇಕು ಅಂತ ಅಲ್ಲಿಗೆ ಬರಲಿಕ್ಕೆ ಇಚ್ಛೆ ಮಾಡಿ ಚೋಳದೇಶಂ, ತಮಿಳುನಾಡಿಗೆ ಇರ್ತಕ್ಕಂಥ ಚೋಳದೇಶ ಅಂದರೆ ಕಂಚಿ ಇರ್ತಕ್ಕಂಥ ದೇಶ ಇದೆಯಲ್ಲ, ಅಲ್ಲಿಗೆ ಪ್ರಯಾಣ ಮಾಡಿ ಹೋಗ್ತಾ ಇದ್ದಾರೆ. ಚಿದಂಬರಂ ಎಲ್ಲ ಒಂದು ದೇಶ, ಒಂದು ದಿವಸ ಇರ್ತಕ್ಕಂಥದ್ದು. ಅಂತಹ ಜಾಗಕ್ಕೆ ಗಂಡ ಹೆಂಡತಿ ಪ್ರಯಾಣ ಮಾಡಿ ಹೋಗ್ತಾ ಇದ್ರು. ಮಂದಂ ಮಂದಂ ಮಾರುತ ಸ್ಪರ್ಶ ಮಾತ್ರ ನಿರ್ಮಾಯಾರ್ಥಂ ಯತ್ರ ನಿಷ್ಪದ್ಯಮಾನೈ ಮಾಕಂದಾನ ಮಾರ್ಗಭೂ ಮಧ್ಯಗಾನ ಪೃಥ್ವಿ ಚೈತ್ರೆ ಉತ್ಪುಕ ಮಂದರೈಶ್ಚ. ಆ ಚೋಳ ದೇಶದಲ್ಲಿ ಮಂದಂ ಮಂದಂ ಮಾರುತ ಮೆಲ್ಲ ಮೆಲ್ಲಗೆ ಗಾಳಿ ಬೀಸ್ತಾ ಇತ್ತು. ಯಾವ ಸಮಯದಲ್ಲಿ ಗಾಳಿ ಬೀಸ್ತಿತ್ತು ಅಂದರೆ ಚೈತ್ರ ಮಾಸದಲ್ಲಿ. ಚೈತ್ರ ಮಾಸ ಅಂದರೆ ಒಳ್ಳೆ ಬಿಸಿಲು ಎಲ್ಲ ಒಣಗೋಗ್ಬಿಟ್ಟಿತ್ತು. ಅನೇಕ ಮಾವಿನ ಮರಗಳಿದ್ದು ಎಲ್ಲಿ ಚೋಳ ದೇಶದಲ್ಲಿ ಹೋಗ್ಬೇಕಾದ್ರೆ ಕಾಂಚಿ ಪಟ್ಟಣಕ್ಕೆ ಅಗ್ರಹಾರಕ್ಕೆ ಹೋಗ್ಬೇಕಾದ್ರೆ ತುಂಬ ಮಾವಿನ ಮರಗಳಿದ್ದು. ಮಾವಿನ ಮರಗಳು ಅವ್ರ ಚಿಗುರು ಕಾಯಿ ಹಣ್ಣು ಬಿಡ್ತಾ ಇತ್ತು. ಆ ಟೈಮಿಗೆ ವಿಪರೀತ ಬಿಸಿಲು, ಚೈತ್ರ ಮಾಸ ಬಿಸಿಲಿದ್ರೆ ಈ ಮಾಕಂದಾನಂ ಮಾರ್ಗಮ ಬುದ್ಧಿಗಾನಂ. ಆದರೆ ಆ ಮರಗಳಲ್ಲಿರ್ತಕ್ಕಂಥ ಮಕರಂದ ಏನಿದೆಯಲ್ಲ, ಆ ಮಕರಂದಗಳು ಎಲ್ಲ ಕೆಳಗೆ ಸೋರಿ ಅಂದರೆ ರಸ ಸೋರಿ ಸೋರಿ ರೋಡೆಲ್ಲ ಒದ್ದೆ ಆಗಿರ್ತಂತೆ. ಚೈತ್ರ ಮಾಸದಲ್ಲಿ ಮಳೆನೇ ಬರೋಲ್ಲ, ಕಮ್ಮಿ. ಅದರೊಳಗೆ ಇಷ್ಟು ಒಣಗೋಗಿತ್ತು, ಮರಗಳು ತುಂಬ ಇದ್ವು. ಆ ಮರಗಳಲ್ಲಿರ್ತಕ್ಕಂಥ ಮಕರಂದ ಕೆಳಗೆ ಚೆಲ್ಲಿ 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 ಎಲ್ಲ ಒದ್ದೆ ಆಗೋಗಿತ್ತು. ಒದ್ದೆ ಆಗಿದ್ದು ಆ ಕಿರಣಗಳಿಗೆ ವಿಶೇಷವಾಗಿ ಕೆಸರಾಗಿ ಬಿಡ್ತಂತೆ. ಕೆಸರು ಮಳೆ ಬಂದರೆ ಕೆಸರಾಗುತ್ತೆ. ಈಗ ನೋಡಿ, ಮಳೆ ಬಂತು ಎಲ್ಲ ರೋಡ್ ಕೆಸರಾಗಿದೆ. ಆ ಚೈತ್ರ ಮಾಸದಲ್ಲಿ ಕೆಸರು ಹೆಂಗಾಯ್ತು ಅಂದರೆ ಮಳೆ ಬಂದು ಕೆಸರಾಗಿರ್ಲಿಲ್ಲ, ಮಾವಿನ ಮರಗಳ ಮಕರಂದು ಚೆಲ್ಲಿ 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 ರೋಡೆಲ್ಲ ಕೆಸರಾಗಿತ್ತು ಅಂತ ಕವಿಗಳು ಆ ವೆಂಕಟನಾಥ ಬರುವಂತಹ ದಾರಿಯನ್ನ ಈ ರೀತಿ ವರ್ಣನೆ ಮಾಡ್ತಾ ಇದ್ದಾರೆ. ಸಖ್ಯ ಶಾಸ್ಮ ಪುರ್ನಿಂದಿದೇಶ ಭೂಯೋ ಭೂಯೋ ಭೂಪತ ಪರ್ವಗ್ರಾಹ. ಆ ಚೋಳ ದೇಶದಲ್ಲಿ ಸಖ್ಯ ಪರ್ವತದಿಂದ ಒಂದು ನದಿ ಹರಿತಾರೆ, ನೀರು. ಸಖ್ಯಾದ್ರಿ ಅಂತ ಕೇಳೋಣ. ಆ ಸಖ್ಯಾದ್ರಿಂದ ನೀರು ಬರುತ್ತೆ. ಅದು ಎಲ್ಲಿ ಬರುತ್ತೆ ಅಂದರೆ ಕಾವೇರಿ ನದಿಯಾಗಿ ಬರುತ್ತೆ. ಅಂದರೆ ಸಖ್ಯ ಪರ್ವತದ ಮಗಳು ಕಾವೇರಿ ನದಿ ಅಂತ. ಆ ಕಾವೇರಿ ನದಿ ತೀರದಲ್ಲಿ ಅಂದರೆ ದಂಡೆ ಮೇಲೆ ಅನೇಕ ಬ್ರಾಹ್ಮಣರು ಅಗ್ರಹಾರಗಳಿದ್ದರು. ಅಂದರೆ ಕಾವೇರಿ ನದಿಯ ದಂಡೆಗಳ ಮೇಲೆ ಅನೇಕ ಅಗ್ರಹಾರಗಳು, ಬರೇ ಬ್ರಾಹ್ಮಣರೇ ಇದ್ದರು. ಅಲ್ಲಿ ಗ್ರಾಮೇ ಗ್ರಾಮೇ ತದ್ಗೃಹಾಣ ಸಹಸ್ರಂ ಗೇಹೇ ಗೇಹೇ ಪಂಡಿತ ಏವ ಸರ್ವೇ. ಎಲ್ಲ ಗ್ರಾಮದಲ್ಲೂ ಕೂಡ ತುಂಬ ಜನ ಬ್ರಾಹ್ಮಣರು. ಅಷ್ಟು ಅಲ್ಲ, ಎಲ್ಲ ಬ್ರಾಹ್ಮಣರ ಮನೆಯಲ್ಲೂ ಕೂಡ ಎಲ್ಲರೂ ಪಂಡಿತರೆ. ಒಬ್ಬ ಮನೆಯೊಳಗೆ ಇದ್ದರೆಲ್ಲರೂ ಪಂಡಿತರೆ. ಅಂತಹ ಅಗ್ರಹಾರಗಳು ಆ ಕಂಚಿ ಪಟ್ಟಣದ ಕಾವೇರಿ ನದಿಯ ದಂಡೆಯಲ್ಲಿ ವಾಸವಾಗಿದ್ದಂತೆ. ಅಷ್ಟೇ ಅಲ್ಲ, ಗ್ರಾಮೇ ಗ್ರಾಮೇ ಅಧ್ಯಾಪಕ ಜಾತ ಮಾತ್ರ ಗೇಹೇ ಗೇಹೇ ಸರ್ವಶಾಸ್ತ್ರಾಗಮಾನಾಂ ಸಾಯಂ ಪ್ರಾತ ಓಮದು ಮಾತಿನೀಲಂ ರೂಪೋಪೇತಂ ಯತ್ರ ನಿರೂಪಮಭ್ರಂ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ, ಪ್ರತಿಯೊಂದು ಮನೆಯಲ್ಲೂ ಕೂಡ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಶಾಸ್ತ್ರವನ್ನು ಓದಿಕೊಂಡು, ವೇದಾಧ್ಯಯನವನ್ನು ಮಾಡಿಕೊಂಡು, ಪಾಠ ಪ್ರವಚನ ಮಾಡಿಕೊಂಡು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಿತ್ಯ ಅಗ್ನಿಹೋತ್ರ ಅಂತ ಇರ್ತಾರೆ ನೋಡಿ. ರಾಮಾಚಾರ ಅಗ್ನಿಹೋತ್ರಿ, ಕೃಷ್ಣಾಚಾರ ಅಗ್ನಿಹೋತ್ರಿ, ವಿಶ್ವಾಚಾರ ಅಗ್ನಿಹೋತ್ರಿ ಅಂತಲ್ಲ. ಈ ಅಗ್ನಿಹೋತ್ರಿ ಅಂದ್ರೆ ಏನು? ಅವ್ರ ಪೂರ್ವಿಕರು ಪ್ರತಿನಿತ್ಯ ಅಗ್ನಿಯನ್ನು ಮಾಡ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು. ವೈಷ್ಣದೇವ ಅಂದ್ರೆ ಗೃಹಸ್ಥಾಶ್ರಮಿಗಳು, ಬ್ರಹ್ಮಚಾರಿಗಳು ಅಗ್ನಿ ಕಾರ್ಯ ಮಾಡ್ತಾರೆ. ಇದಲ್ಲ, ಇದು ಅಗ್ನಿಹೋತ್ರಿ ಅಂದ್ರೆ ಸಮಿತಿ ಇಟ್ಟುಕೊಂಡು ಪ್ರತಿನಿತ್ಯನೂ ಕೂಡ ಸಾಯೋ ತನಕ ಮಾಡಲೇಬೇಕು, ಒಂದು ದಿವಸ ಬಿಡಂಗಿಲ್ಲ. ಅವ್ರಿಗೆ ಅಗ್ನಿಹೋತ್ರಿ ಅಂತ ಕರೀತಾರೆ. ಈಗೆಲ್ಲ ಅಗ್ನಿಹೋತ್ರಿ ಹೆಸರು ಮಾತ್ರ ಉಳಿದ್ರೆ ಯಾರು ಅಗ್ನಿಹೋತ್ರಿ ಮಾಡಲ್ಲ. ಅದು ಅಗ್ನಿಹೋತ್ರಿ ಅಂದ್ರೆ 2 ಬಟ್ಟೆ ಅಗ್ನಿಹೋತ್ರಿ ಮಾಡ್ತಾರೆ ಅಷ್ಟೇ. ಅದರಿಂದ ಅಂತ ಅಗ್ನಿಹೋತ್ರಿಗಳು ಬಹಳ ಕಮ್ಮಿ ಆಗಿದೆ. ಅಂತಹ ಅಗ್ನಿಹೋತ್ರಿಗಳು ತುಂಬಾ ಜನ ಇದ್ರಂತೆ ಪ್ರತಿನಿತ್ಯ. ಆ ಅಗ್ನಿಹೋತ್ರಿ ಏನೇ ಬಂದ್ರೆ ಇಡೀ ಅಗ್ನಿ ಕಾರ್ಯ, ವೈಷ್ಣವ, ಹೋಮ ಧೂಮ ಮಾಡಿಬಿಟ್ಟು ಎಲ್ಲ ಆಕಾಶ ನಿರ್ಮಲ ಆಕಾಶ. ಆದರೆ ಈ ಅಗ್ನಿಹೋತ್ರಿ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಅಗ್ರಹಾರಗಳು ಹೊಗೆಯಿಂದ ತುಂಬಿತ್ತು, ನೀರಿಯಾಗಿ ಕಾಣ್ತಾ ಇತ್ತು. ಅಂದ್ರೆ ಹೊಗೆಯನ್ನು ತುಂಬಿರ್ಬೇಕಂದ್ರೆ ಎಷ್ಟು
ಯಜ್ಞವನ್ನು ಮಾಡ್ತಾ ಇದ್ರು ಅಂತ ನಮಗೆ ಗೊತ್ತಾಗುತ್ತೆ. ಆ ರೀತಿಯಾಗಿ ನೀಲವನವಾಗಿರ್ತಕ್ಕಂತಹ ಆ ಓಂಗಳು ಮಾಡಿರ್ತಕ್ಕಂಥ ಧೂಪ ಆಕಾಶದಲ್ಲಿ ಅಳ್ಕೊಂಡಿತ್ತು. ನಿತ್ಯಂ ಯಸ್ಮಿನ್ ವರ್ಧತೈ ಬಾಕಿಲಾಭೋ ಸಾಲಾ ಪೂರ್ಣ್ವಾ ಏವ ಸರ್ವೇ ಘಲಾಗೈಃ ಪೃಥ್ವೀ ದೇವ ದೀಕ್ಷಿತಾ ಏವ ಸರ್ವೇ ಸಖ್ಯಾಕ್ಷಾತ್ಮ ವಂದನೆ ನನ್ನಿದಾನಾತ್. ಆ ಕಾವೇರಿ ನದಿಯ ಹರಿತಾ ಇತ್ತಲ್ಲ, ಅದು ಎರಡು ಉಪಯೋಗ ಆಗ್ತಿತ್ತಂತೆ. ಏನೊಂದು ಉಪಯೋಗ ಅಂದ್ರೆ, ಒಂದು ಸಸ್ಯ ಸಮೃದ್ಧಿ, ಅದು ಚೆನ್ನ ಬೆಳೆ, ಕಬ್ಬು ಗಿಬ್ಬು ಶೇಂಗಾ ಇದು ನೆಲ್ಲು ಎಲ್ಲ ಬೆಳೀತಾ ಇದ್ರು, ತುಂಬಾ ನೀರು ಬರ್ತಿತ್ತು, ಬೆಳೀತಾ ಇದ್ರು. ಅದೊಂದಕ್ಕೆ ಉಪಯೋಗ ಆಗ್ತಿರ್ಲಿಲ್ಲ. ಇನ್ನೇನು ಸಸ್ಯಕ್ಕೊಂದೇ ಅಲ್ಲ, ಅಲ್ಲಿರ್ತಕ್ಕಂಥ ಮರಗಳಲ್ಲಿ ಹಣ್ಣುಗಳು ಕಾಯಿಗಳು ತುಂಬಿತ್ತು. ಬ್ರಾಹ್ಮಣರಿಗೆ ಯಜ್ಞಯಾಗ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ. ಕಣ್ಣು ನೀರು ಬೇಕಾದಷ್ಟಿದೆ, ಹಣ್ಣು ಹಂಪಲು ಇದೆ, ತರಕಾರಿ ಇದೆ, ಬೆಳೀತಾ ಇದ್ದಾರೆ, ಯಾವ ತೊಂದರೆ ಏನಿಲ್ಲ, ಸುಖವಾಗಿ ಬ್ರಾಹ್ಮಣರು ವಾಸ ಮಾಡ್ಕೊಂಡಿದ್ದೆ ಆ ದೇಶದಲ್ಲಿ. ಯಾವ ದೇಶ? ಚೋಳ ದೇಶ, ತಮಿಳುನಾಡು. ಅಂತ ಸಮಯದಲ್ಲಿ ದೇಶೇ ತಸ್ಮಿನ್ ಭೂಮಿ ಭೂಷಾಯಮಾನೈ ಕುರುವನ್ಯಾಸಂ ಕುಂಭಕೋಣೆ ಸುಧೀಂದ್ರಂ. ಚೋಳ ದೇಶ ತಿರ್ಕೊಂತ ಬಂದ್ರು. ಅಲ್ಲಿ ಕುಂಭಕೋಣ ಅಂತ ಒಂದು ಕ್ಷೇತ್ರ ಇವತ್ತಿಗೂ ಇದೆ. ನಿಮಗೆ ಒಂದು ನಾನು ನೋಡಿದೆ ಕುಂಭಕೋಣ ಬಗ್ಗೆ. ಏನಪ್ಪಾ ಅಂದ್ರೆ, ನಾನು ನೋಡಿ ಏನಪ್ಪಾ ಅಂದ್ರೆ, ಕುಂಭಕೋಣ ವಿಷಯ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಿಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕುಂಭಕೋಣೆ ವಿನಿಶ್ಯತಿ. ಕುಂಭಕೋಣೆ ಕೃತಂ ಪಾಪಂ ವಜ್ರಲೇಪೋ ನ ಭವಿಷ್ಯತಿ ಅಂತ ಒಂದು ವಾಕ್ಯ. ಅನ್ಯಕ್ಷೇತ್ರೆ, ನಾವು ರಾಯಚೂರು, ಗಸಿಂದೂರು, ಗಂಗಾವತಿ ಅಲ್ಲಿ ಕೂತು ಏನೋ ಪಾಪ ಮಾಡ್ತೀವಿ, ಗೊತ್ತಿದ್ದ ಒಂದು ಪಾಪ ಮಾಡೇ ಮಾಡ್ತೀವಿ. ಪಾಪ ಮಾಡದೇ ಯಾರು ಇಲ್ಲ, ಅದನ್ನು ಪಾಪ ಮಾಡ್ತಾರೆ. ಇಲ್ಲಿ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಿಶ್ಯತಿ. ಎಲ್ಲ ಪಾಪ ಮಾಡ್ತೀವಿ. ನಾವು ತಿರುಪತಿ ವೆಂಕಟರಮಣ ಹತ್ರ ಹೋಗ್ತೀವಿ, ತಿರುಮಲಕ್ಕೆ ಹೋಗಿ ದರ್ಶನ ಮಾಡಿ ಸ್ವಾಮಿ ಪುಷ್ಕರಣೆ ಮುಳುಗಿ ಬಂದುಬಿಡ್ತೀವಿ. ನಮ್ಮ ಪಾಪ ವಿನಿಶ್ಚಯ ಹೋಗಿ ಮುಳುಗಿಬಿಡ್ತೀವಿ, ನಮ್ಮ ಪಾಪ ಎಲ್ಲ ಓದುವಂತ ನಾವು ಅನ್ಕೊಂತೀವಿ. ಸರ್ ಹೋಗಿರ್ಬೋದು. ಇಲ್ಲಿ ಪುಣ್ಯಕ್ಷೇತ್ರೇ ವಿನಿಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ. ಮಂತ್ರಾಲಯದಾಗೆ, ಉಡುಪಿ ಒಳಗೆ, ಧರ್ಮಸ್ಥಳದಾಗೆ, ತಿರುಪತಿಗೆ, ಪಂಡ್ರಾಪುರದಾಗೆ ಇದ್ಕೊಂಡು ಪಾಪ ಮಾಡಿದರೆ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕುಂಭಕೋಣೆ ವಿನಿಶ್ಯತಿ. ಕುಂಭಕೋಣಕ್ಕೆ ಹೋಗ್ಬಿಟ್ರೆ ಆ ಪಾಪ ಎಲ್ಲ ಹೋಗುತ್ತೆ. ಕುಂಭಕೋಣದಲ್ಲಿ ಇದ್ದುಕೊಂಡೇ ಪಾಪ ಮಾಡಿಬಿಟ್ರೆ ಕುಂಭಕೋಣೆ ಕೃತಂ ಪಾಪಂ ವಜ್ರಲೇಪೋ ನ ಭವಿಷ್ಯತಿ. ಕುಂಭಕೋಣದಲ್ಲಿ ಇದ್ದು ಪಾಪ ಮಾಡಿದರೆ ವಜ್ರದ ಆಯುಧ ತಗೊಂಡು ಕೂಡ ಆ ಪಾಪ ನಾಶ ಆಗೋಲ್ಲ, ಅಷ್ಟು ಪಾಪ ಹೊಂದಿಕೊಳ್ಳುತ್ತೆ ಅಂತ ಒಂದು ನಾನುಡಿ ಪ್ರಸಿದ್ಧಿಯಾಗಿದೆ. ಅಂತಹ ನಾನುಡಿ ಪ್ರಸಿದ್ಧಿಯಾಗಿರ್ತಕ್ಕಂತಹ ಕುಂಭಕೋಣ ಎಂಬತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಸುಧೀಂದ್ರ ತೀರ್ಥರು ವಾಸವಾಗಿದ್ದರು. ಕುಂಭಕೋಣದಾಗ ಯಾಕಿದ್ರು ಸುಧೀಂದ್ರ ತೀರ್ಥರು? ಬೇರೆ ಕಡೆ ಇರಬೇಕಾಯ್ತು ಅಂದ್ರೆ, ಸುಧೀಂದ್ರ ತೀರ್ಥರಿಗೆ ವಿಶೇಷವಾಗಿರ್ತಕ್ಕಂಥ ಸಂಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಅವರ ಗುರುಗಳು ಯಾರಪ್ಪ ಅಂದ್ರೆ ವಿಜೇಂದ್ರ ತೀರ್ಥ. ವಿಜೇಂದ್ರ ತೀರ್ಥ ಇರೋದ್ರಿಂದ, ಅವನ ಬೃಂದಾವನ ಮೂಲ ಬೃಂದಾವನ ಇರೋದ್ರಿಂದ ಸುಧೀಂದ್ರ ತೀರ್ಥರು ತಮ್ಮ ಗುರುಗಳ ಹತ್ರ ಇದ್ರು ಅಂತ. ಸುಧೀಂದ್ರ ತೀರ್ಥರು ಕುಂಭಕೋಣದ ಇರಲಿಕ್ಕೆ ಒಂದು ವೈಶಿಷ್ಟ್ಯ ಉಂಟು. ಏನಪ್ಪಾ ಅಂದ್ರೆ, ಕುಂಭಕೋಣದಲ್ಲಿ ವಿಜೇಂದ್ರ ಬೃಂದಾವನ ಇದೆ. ಅಷ್ಟೇ ಅಲ್ಲ, ಕುಂಬೇಶ್ವರ ದೇವಸ್ಥಾನ, ಸಾರಂಗಪಾಣಿ ದೇವಸ್ಥಾನ, ಅಲ್ಲೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ, ತುಂಬ ದೇವಸ್ಥಾನ. ಅಲ್ಲಿ ವಿಜೇಂದ್ರ ತೀರ್ಥ ಇದ್ದುಕೊಂಡು ಇಡೀ ನಮ್ಮ ಮಾಧ್ವ ಪೀಠಗಳಲ್ಲಿ ಯಾರೂ ಮಾಡದೇ ಇರತಕ್ಕಂತಹ ಗ್ರಂಥಗಳನ್ನ ಕುಂಭಕೋಣದ ವಿಜೇಂದ್ರ ತೀರ್ಥರು ಒಬ್ಬರೇ ಮಾಡಿದ್ದಾರೆ. ಯಾವುದು ಅಂದ್ರೆ 104 ಸ್ವತಂತ್ರ ಗ್ರಂಥಗಳನ್ನು ರಚನೆ ಮಾಡಿ. ಸುಧಾ ವ್ಯಾಖ್ಯಾನ, ಪರಿಮಳ ವ್ಯಾಖ್ಯಾನ, ಟಿಪ್ಪಣಿ ವ್ಯಾಖ್ಯಾನ ಅವ್ಯಾವ ಅಲ್ಲ, ಸ್ವಂತ ಗ್ರಂಥಗಳನ್ನ, ಸ್ವತಂತ್ರವಾಗಿ ಗ್ರಂಥಗಳನ್ನ 104 ಗ್ರಂಥಗಳನ್ನ ಕೇವಲ ವಿಜೇಂದ್ರ ತೀರ್ಥರು ಒಬ್ಬರೇ ಮಾಡಿದ್ದಾರೆ. ಇದೇ ರಾಘವೇಂದ್ರದಲ್ಲಿ ಈಗೆಲ್ಲ ಬಂದೋಗಿದೆ ಶ್ಲೋಕ. ಏನ್ ಶ್ಲೋಕಪ್ಪ ಅಂದ್ರೆ, ಯಾರು ವಿಜೇಂದ್ರ ತೀರ್ಥರು ಮಾಡಿರ್ತಕ್ಕಂಥ ಗ್ರಂಥಗಳ ಹೆಸರನ್ನು ಹೇಳಿಬಿಟ್ರೆ ಸಾಕು, ಅವರೇ ಪಂಡಿತರು ಅಂತ. ಹಾಗಾದ್ರೆ ನೀವು ಕೊಟ್ಬಿಡಿ ಸ್ವಾಮಿ, ಹೆಸರು ಹೇಳ್ಬಿಡ್ತೀನಿ, 108, ನಾ ಪಂಡಿತ ಆಗ್ಬಿಡ್ತೀನಿ ಅಂದರೆ ನಮಗೆ 104 ಗ್ರಂಥಗಳು ಸಿಗ್ತಾ ಇಲ್ಲ ಇವತ್ತು. ಎಷ್ಟು ಸಿಕ್ಕಿದೆ ಅಂದ್ರೆ 88 ಗ್ರಂಥಗಳು ಸಿಕ್ಕಿದೆ. ಇನ್ನು ಮಿಕ್ಕಿದ 12 ಅಥವಾ ಒಂದು 20 ಗ್ರಂಥ ಸಿಕ್ಕಿಲ್ಲ. 20 ಗ್ರಂಥಗಳ ಹೆಸರುಗಳೇ ನಮಗೆ ಗೊತ್ತಿಲ್ಲ. ಆದ್ರಿಂದ 20 ಗ್ರಂಥಗಳ ಹೆಸರು ಹುಡುಕೆ ಬಂದ್ಬಿಟ್ರೆ ನಾವು ಪಂಡಿತ ಆಗ್ಬೋದು ಅಂತ ಗೊತ್ತಿಲ್ಲ. ಆದ್ರಿಂದ 88 ಗ್ರಂಥಗಳು ಸಿಕ್ಕಿದೆ. ಆದರೆ ಸುಮಾರು 50 ಗ್ರಂಥ ಪ್ರಿಂಟ್ ಕೂಡ ಆಗಿದೆ, ಮುದ್ರಿತವಾಗಿದೆ. ಇರಲಿ, ಇವೆಲ್ಲವೂ ಕೂಡ ಸ್ವತಂತ್ರವಾಗಿರ್ತಕ್ಕಂತಹ ಗ್ರಂಥಗಳು. ಯಾವುದೋ ವ್ಯಾಖ್ಯಾನ, ಕಾಮೆಂಟ್ರಿ, ಟಿಪ್ಪಣಿ ಅಲ್ಲ, ಸ್ವಂತ ಬರೆದಿರ್ತಕ್ಕಂಥ ವ್ಯಾಖ್ಯಾನಗಳು. ಅದರೊಳಗೆ ಅವಲ್ಲದೆ ಬಿಟ್ಬಿಟ್ಟು ಸುಧಾ ವ್ಯಾಖ್ಯಾನ ಬಿಂದು ಅಂತ,
ಬೇರೆ ವ್ಯಾಖ್ಯಾನಗಳೆಲ್ಲ ಬರೆದಿದ್ದಾರೆ ವಿಜೇಂದ್ರ ತೀರ್ಥ. ನ್ಯಾಯಾಮೃತ, ತರ್ಕದಾಂಡವ ಎಲ್ಲ ಕಾಮೆಂಟ್ರಿ ಬರೆದಾರೆ. ಅವೆಲ್ಲ ಬೇರೆ ಗ್ರಂಥಗಳು 104 ಬಿಟ್ಟು ಅಂತ. ಅದಕ್ಕೆ ರಾಘವೇಂದ್ರ ವಿಜಯದಲ್ಲಿ ಬಂತು, ಚತುಷ್ಷಷ್ಟಿ ಕಲಾ ವಿದ್ಯಾ ಜುಷೇ ವಿದ್ವನ್ ಮಹೋಂಶೆ ಜಯಂತ ಜ್ಯೋತಿಷೇ ಕೊರಿಯಾಂ ವಂದನಾನಿ ಯಶೋಷಯ. 64 ಕಲೆಗಳನ್ನು ಏನಿದೆಯಲ್ಲ, 64 ಕಲೆಗಳನ್ನು ಕೂಡ ಕಲಿತಿದ್ದು. ನಮಗೆ ಕಾವ್ಯದಲ್ಲಿ, ಪ್ರವಚನದಲ್ಲಿ ಒಂದು ವಾಕ್ಯ ಬರ್ತದೆ, ಅಣಿಮ ಮಹಿಮಾ ಗರಿಮಾ ತಥಾ ಪ್ರಾಪ್ತಿ ಪ್ರಾಕ ನಮೀಶತ್ವಂ ವಶಿತ್ವಂ ಚಾಷ್ಟಸಿದ್ಧಯ. ಅಷ್ಟಸಿದ್ಧಿಗಳು ಒಂದಿದೆ. ಅಷ್ಟಸಿದ್ಧಿಗಳು ನಾವು ತಿಳ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಟ್ರೆ, ನಾನು ಕೂತ್ಕೊಂಡಿದ್ದೆಲ್ಲ ಅಷ್ಟಸಿದ್ಧಿಗಳು ಕೂತ್ಬಿಟ್ರೆ ಹಾಗೇ ನಾನು ಮೇಲೆ ಹೋಗ್ಬಿಡ್ತೀನಿ. ಆ ಸಿದ್ಧಿ ನನಗೆ ಆಗಿದ್ರೆ ಅಷ್ಟಸಿದ್ಧಿಗಳೇ ನಮ್ಗೆ ಗೊತ್ತಿಲ್ಲ. 64 ಕಲೆಗಳು, 64 ಕಲೆಗಳು ಕಳತನ ಕೂಡ ಉಂಟು. ವಿಜಯನು ಒಂದ್ಸರಿ ಸಮಯ ಸಿಕ್ಕರೆ ಸಂವಿಧಾನದಲ್ಲಿ ವಿಜಯನ ಚರಿತ್ರೆ ಕೇಳಬೇಕು, ಅವ್ರು ಹೇಗೆ ಮಾಡಿದ್ರು ಅಂತ ಪ್ರತಿಯೊಂದು ಗ್ರಂಥದ ಬಗ್ಗೆ ಕೇಳಬೇಕು. ನಾರು, ಬಾಳೆ ನಾರಿನ ಮೇಲೆ ಇವ್ರು ನೋಡ್ರಿ, ಈ ಊರೊಳಗೆ ಅಲ್ಲೊಂದು ಕಂಬ ಕಟ್ಟಿ ಇಲ್ಲೊಂದು ಕಂಬ ಕಟ್ಟಿ ಒಂದು ವೈರ್ ಕಟ್ಟಿ ನಡೀತಾರೆ ನೋಡ್ರಿ, ಹೀಗೆ ಕೋಡ್ಕೊಂಡು ನಡೀತಾರಲ್ಲ, ಆ ಥರ ವಿಜಯೇಂದ್ರ ತೀರ್ಥರು ಬಾಳೆ ನಾರಿನ ಮೇಲೆ ನಡೆದಿದ್ದಾರೆ. ಅಷ್ಟು ಅವ್ರಿಗೆ 64 ವಿದ್ಯೆಗಳು ಒಂದು ಬಂತು. ಎಲ್ಲ ಭಾಳ ಇದೆ ಕಥೆಗಳಿದೆ. ವಿಜಯನ ಕಥೆ ಹೋದ್ರೆ ಯಾವುದು ಮುಗಿಯಲ್ಲ. ಆ ರೀತಿ 64 ಕಲೆಗಳು ಗೊತ್ತು. 104 ಸ್ವತಂತ್ರ ಗ್ರಂಥಗಳು ಬರೆದಿದ್ದಾರೆ. ಅದಲ್ಲದೆ ಬೇರೆ ಗ್ರಂಥಗಳು ಬರ್ತಾ ಇದೆ. ಅದಿಷ್ಟು ಬರ್ಲಿಕ್ಕೆ ಕಾರಣ ಏನು ಅಂದರೆ, ಅಲ್ಲಿ ಅಪ್ಪಯ್ಯ ದೀಕ್ಷಿತರು ಅಂತ ಒಬ್ಬ ಅದ್ವೈತಿ ಪಂಡಿತರು, ದೊಡ್ಡ ಪಂಡಿತರು ಅಪ್ಪಯ್ಯ ದೀಕ್ಷಿತರು ಅಂತ. ಅವರಿಗೂ ವಿಜೇಂದ್ರ ತೀರ್ಥರಿಗೂ ನಿತ್ಯ ಅವರಿಗೆ ಸಿಗ್ತಾ ಇದ್ರು, ಆಚಾರ ಆಗ್ತಿತ್ತು. ಹರಿ ಸರ್ವೋತ್ತಮ ಅಲ್ಲ ಸ್ವಾಮಿ, ಶಿವ ಸರ್ವೋತ್ತಮ. ಯಾಕೆ ಶಿವ ಸರ್ವೋತ್ತಮ? ಅವರು ಗ್ರಂಥ ಬರ್ತಿದ್ರು. ಯಾಕೆ ಹರಿ ಸರ್ವೋತ್ತಮ? ಇವರೊಂದು ಗ್ರಂಥ ಬರ್ತಿದ್ರು. ಸ್ವಾಮಿ ವೇದದಲ್ಲಿ ಹೇಳ್ತಾರೆ, ಇಲ್ಲಿ ಶಿವಾಯ ನಮಃ ಓಂ ನಮ ಶಿವಾಯ ಅಂತ ಹೇಳ್ತಾರೆ, ರುದ್ರದೇವ ಶ್ರೇಷ್ಠ ಅವ್ರು ಹೇಳೋದು. ಇಲ್ಲ ಆ ಶಬ್ದ ಹಾಗಲ್ಲಪ್ಪ, ವಿಷ್ಣು ಸಂಬಂಧ ಇವ್ರ ಗ್ರಂಥ. ಹೀಗೆ ಒಬ್ಬರಿಗೆ ಮಾಡ್ತಾ 104 ಸಂದ್ರ ಗ್ರಂಥ ಆಯ್ತು. ಒಂದು ಗ್ರಂಥ ನೋಡಿ, ಅಪ್ಪಯ್ಯ ದೀಕ್ಷಿತರು ಬರ್ದಿದ್ದಾರೆ. ಆ ಗ್ರಂಥ ಬರ್ಬಿಟ್ಟು ವಿಜಯೇಂದ್ರ ತಂದು ಕೊಟ್ಬಿಟ್ರಂತೆ. ವಿಜಯೇಂದ್ರ ಇರ್ತಾರೆ, ನೋಡಿ ಗ್ರಂಥ ಸರಿ ಇದೆಯಾ, ನಿಮ್ಮ ಮೇಲೆ ಬರ್ದಿನಿ ನೋಡ್ರಿ ಅಂತ ಎಲ್ಲ ಓದ್ಬಿಟ್ರಂತೆ. ಅಪ್ಪಯ್ಯ ದೀಕ್ಷಿತರೆ ಗ್ರಂಥ ಸಂಪೂರ್ಣ ಸರಿ ಇದೆ, ಕೊನೆಗೆ ಬರ್ದಿರಲ್ಲ, ಅಲ್ಲಿ ಒಂದು ಪೂಜೆ ಅಂತಾರೆ, ನಮ್ಮ ಕಡೆ ಸೊನ್ನೆ ಅಂತಾರೆ, ಈ ಕಡೆ ಪೂಜೆ ಅಂತ. ಆ ಪೂಜೆ ಒಂದು ತೆಗೆದುಬಿಟ್ರೆ ಸರಿ ಅಂದ್ಬಿಟ್ರೆ, ಒಂದು ಪೂಜೆ ತೆಗೆದುಬಿಟ್ರೆ ಇಡೀ ಎಲ್ಲವೂ ಕೂಡ ವಿಷ್ಣು ಪರ, ಆ ಪೂಜೆ ಇರೋದ್ರಿಂದ ರುದ್ರ ಪರ. ಹೀಗೆ ವಿಜೇಂದ್ರರಿಗೂ ಅಪ್ಪಯ್ಯ ದೀಕ್ಷಿತರಿಗೆ ಪ್ರತಿನಿತ್ಯ ಕೋಲಾದಲ್ಲಿ ಜಗಳಾಡ್ದವಲ್ಲ, ಮಠ ಜಗಳಾಡ್ದವಲ್ಲ, ಆ ಥರ ಜಗಳ ಅಲ್ಲದೆ ಪ್ರೀತಿ ವಿಶ್ವಾಸ ವ್ಯಾಖ್ಯಾನ ವಿಷಯ ಜಗಳ, ಅದು ಜಗಳ ಅಂದರೆ ಆ ಥರ ಆಡಬೇಕು. ಇದು ಶ್ರೇಷ್ಠ, ಅಲ್ಲಿ ಸರ್ವೋತ್ತಮೇ ಶ್ರೇಷ್ಠ, ವಾಯು ಜೀವೋತ್ತಮೇ ಶ್ರೇಷ್ಠ, ಬೇರೆ ಯಾರು ಜೀವೋತ್ತಮರು ಇಲ್ಲ, ಈ ಜನ ಆ ಥರ ಇಬ್ಬರು ಆಡಿ ಗ್ರಂಥ ಬರ್ತಾರೆ. ಇಂತಹ ವಿಜೇಂದ್ರ ತೀರ್ಥರು ಅಲ್ಲಿ ಮನಸ್ಥಾನ ಇಲ್ಲಿ ಕುಂಭಕೋಣದಲ್ಲಿ. ಅಲ್ಲಿ ಕುಂಭಕೋಣದಲ್ಲಿ ವಿಜೇಂದ್ರ ತೀರ್ಥ ಬಗ್ಗೆ ಹೇಳ್ಬೇಕಂದ್ರೆ, ಕುಂಭಕೋಣದಲ್ಲಿ ಒಂದು 2 ದೇವಸ್ಥಾನ ಇದೆ. ಕುಂಬೇಶ್ವರ, ಸಾರಂಗಪಾಣಿ ಇದೆ. ಸಾರಂಗಪಾಣಿ ಅಂದರೆ ಕೃಷ್ಣ, ಕುಂಬೇಶ್ವರ ರುದ್ರದೇವರು. ಈ 2 ದೇವಸ್ಥಾನದ ಮಧ್ಯ ಒಂದು ದೊಡ್ಡ ಸರೋವರ ಇದೆ. ಆ ಸರೋವರದಲ್ಲಿ ಚೆನ್ನಾಗಿ ನೀರಿತ್ತು. ಈ ಕಡೆ ಅವರು ನೀರು ತಗೋತಿದ್ರು, ಆ ಕಡೆ ಬಂದ ಅವ್ರು ನೀರು ತಗೋತಿದ್ರು. ಏನು ತೊಂದರೆ ಇದ್ದಿಲ್ಲ, ಆರಾಮಾಗಿ. ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ದೇಶದಲ್ಲಿ ಕುಹಕಿಗಳು ಹೋಗ್ತಿರ್ತಾರೆ, ಕೆಟ್ಟವರು ಅಂತಿರ್ತಾರೆ. 10 ಮಂದಿ ಜನದಲ್ಲಿ ಒಬ್ಬರೊಬ್ಬರು ಕೆಟ್ಟವರು ಇದ್ದೇ ಇರ್ತಾರೆ. ಈ ಪ್ರಪಂಚದ ನಿಯಮ, ನಾವು ಮಾಡೋಕ್ಕಾಗಲ್ಲ, ನಿಯಮ. ಆ ರೀತಿ ಕೆಲವು ಕುಹಕಿಗಳು ಸೇರಿಬಿಟ್ಟು ಯಾರು ನೋಡಿ ಇವರಿಬ್ಬರು ಜಗಳ ಹಚ್ಚಬೇಕು ಅಂತೇಳಿ ಒಂದು ಜಗಳ ಹಚ್ಚಿಬಿಟ್ರು. ಕುಂಬೇಶ್ವರ ದೇವಸ್ಥಾನಕ್ಕೆ ಹೋದ್ರು. ಅರ್ಚಕರೇ ನೋಡ್ರಿ, ನಿಮ್ಮ ಸರೋವರ, ಅವ್ರು ದಿನನಿತ್ಯ ಸಾರಂಗಪಾಣಿ ನೀರು ತೊಗೊಳ್ತಾರೆ ಅಂಶಕ್ಕೆ, ಅದಕ್ಕೆ ಕೊಡಬಾರ್ದ್ರಿ, ನೀವು ತೊಗೋಬೇಕು ಅಂತ. ಹೌದಲ್ಲ, ಕರೆಕ್ಟ್ ಇವಾಗ ಅಲ್ಲಿ ಹೋದ್ರು. ಏನ್ರಿ ಸಾರಂಗಪಾಣಿ ದೇವಸ್ಥಾನದಲ್ಲಿ ನಿಮ್ದು ಇದು ಸರೋವರ, ಕುಂಬೇಶ್ವರ ದೇವಸ್ಥಾನ ಅಂತ ನೋಡ್ರಿ, ನೀರು ತೊಗೋಬಾರ್ದು ಅವ್ರಿಗೆ ಜಗಳ ಹಚ್ಚಿಬಿಟ್ಟು. ಈ ಜಗಳ ಹಚ್ಚಿ ಮಹಾರಾಜನ ತಿಳ್ಕೊಬೇಕು. ಮಹಾರಾಜ ಇದೇನಪ್ಪ ಬಂತಾರಪ್ಪ ಅಂದ್ಕೊಂಡೆ. ಆಗ ನಾವು ವಿಜೇಂದ್ರ ತೀರ್ಥರು ಬಂದ್ವಿ. ಜಗಳ ಮಹಾರಾಜ ಹೇಳ್ದ, ನೀವು ಸ್ವಾಮಿಗಳ ಸರಿ ಮಾಡ್ತಾ ಹೋಗ್ರಿ ಅಂತ ಹೇಳಿ. ಸರಿ ಸ್ವಾಮಿಗಳು ಬಂದು ಹೇಳಿ. ಸ್ವಾಮಿಗಳಂದ್ರು ವಿಜೇಂದ್ರ, ಏನಪ್ಪ ಜಗಳ ಅಂದರು. ಸ್ವಾಮಿ, ಇದು ಕುಂಬೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದೆ, ನಾವೇ ಇದನ್ನು ನೀರು ಉಪಯೋಗಿಸ್ಬೇಕು, ಅದರಿಂದ ಆ ಸಾರಂಗಪಾಣಿ ದೇವಸ್ಥಾನ ತಗೋಬೇಡ ಅಂತ ಹೇಳಿ ಅಂತ ಇವ್ರು ಕೇಳಿದ್ರು. ನಿಮ್ಮನ್ನು ಅವ್ರಿಗೆ ಕೇಳಿದ್ರು, ಸಾರಂಗಪಾಣಿ ಸ್ವಾಮಿ, ನಮ್ಮ ದೇವಸ್ಥಾನ ಹಿಂಭಾಗದಲ್ಲಿ ನನ್ನ ಗುಡಿಗೆ ಅಂಟ್ಕೊಂಡಿದೆ ಸರೋವರ, ನಾವು ನೀರು ತೊಗೊಂಡ್ವಿ, ಕುಂಬೇಶ್ವರ ತಗೋಬೇಡ ಅಂತ ಹೇಳಿ. ಇಷ್ಟೇ ತಾನೇ ವ್ಯವಸ್ಥೆ ಮಾಡೋಣ. ಆಯಿತು ನೋಡಿ, ನಾಳೆ ದಿವಸ ನೀವೆಲ್ಲರೂ ಬೆಳಗ್ಗೆ ಬನ್ನಿ, ಬೆಳಗ್ಗೆ ಬಂದು ಕುತ್ಕೊಂಡು ಇಲ್ಲೇ ತೀರ್ಮಾನ ಮಾಡೋಣ. ಹಾಗೆ ಅವರು ಹೊರಟೋದು, ಇವರು ಹೊರಟೋದು. ಅಷ್ಟರೊಳಗೆ ಕುಂಬೇಶ್ವರ ದೇವಸ್ಥಾನದ ಅರ್ಚಕರ ಸಂಘ ಜಗಳ ಏನೇ ಮಾಡ್ತಿದ್ದಿಲ್ಲ, ಎಲ್ಲ ಸೇರ್ಕೊಂಡು ಹೋಗಿ ಸುಮಾರು ಒಂದು 2-3 ಬಂಡಿಯಷ್ಟು ಬಸವಣ್ಣ ಈಶ್ವರ ಲಿಂಗ ತಗೊಂಡು ಆ ಸರೋವರ ಹಾಕಿಬಿಟ್ರು. ಹಾಗೆ ಅದು ಯಾರು ಗೊತ್ತಿಲ್ಲ, ಹಾಕಿ ಬಂದ್ಬಿಟ್ರು. ಬೆಳಗ್ಗೆ 10 ಗಂಟೆ ಆಯಿತು. ರಾಜ ಕುತ್ಕೊಂಡಿದ್ದ, ವಿಜೇಂದ್ರ ತೀರ್ಥರು ಬಂದರು, ಅವರು ಕುತ್ಕೊಂಡಿದ್ರು. ಅವ್ರು ಕಳಿಸಿದ್ರು, ಇವ್ರು ಕಳಿಸಿದ್ರು. ಅರ್ಚಕರು ಕಮಿಟಿಯವರೆಲ್ಲ ಬಂದು ಕುತ್ಕೊಂಡ್ರು. ನೋಡಿ ಅಂದರು. ಒಂಥರ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು ಈ ಸರೋವರದಲ್ಲಿ ಯಾವ ವಸ್ತು ಸಿಗುತ್ತೋ ಆ ವಸ್ತು ನೋಡಿ ಅವ್ರದ್ದೊಂದು ತೀರ್ಮಾನ ಮಾಡೋಣ. ಆಯ್ತು ಸ್ವಾಮಿ, ವ್ಯಂಗ್ಯ ಮಾಡಿದ್ರು. ಕುಂಬೇಶ್ವರ ದೇವಸ್ಥಾನದಲ್ಲಿ ಖುಷಿ. ಎತ್ತಿದ್ರೆ ಬಸವಣ್ಣ ಸಿಗುತ್ತೆ, ರುದ್ರದೇವರು ಸಿಗ್ತಾರೆ ಅಂತ ಅವ್ರಿಗೆ ಆಸೆ.
ಸರಿ ಅಂದರು. ಒಮ್ಮೆ ವಿಜೇಂದ್ರ ನಮಸ್ಕಾರ ಮಾಡಿ ತುಳಸಿದಾಳನ್ನ ಪ್ರಾರ್ಥನೆ ಮಾಡ್ಕೊಂಡು ತುಳಸಿ ಎಂದು ಆ ಸರೋವರದಲ್ಲಿ ಹಾಕಿದ್ರು. ಆ ಕಡೆ 10 ಮಂದಿ ಕಡೆ ಹೊತ್ತಿ ಬರಪ್ಪ ನೀರೆಲ್ಲ ಮುಳುಗ್ರಿ ತೆಗೀರಿ ಅಂತ ಎಲ್ಲರೂ ಮುಳುಗ್ತಾರೆ, ತೆಗಿತಾರೆ. ಎಲ್ಲರ ಕೈಲಿಯೂ ಸಾಲಿಗ್ರಾಮ ಚಕ್ರಾಂಕಿತ ವಿಷ್ಣುಪಾದ, ಸಾಲಿಗ್ರಾಮ ಚಕ್ರಾಂಕಿತ ವಿಷ್ಣುಪಾದ. ಅದು ಹಾಕಿದ್ದೇನು? ಶಿವಲಿಂಗ ಬಸವಣ್ಣನ ಹಾಕಿದ್ದು. ಚಿಕ್ಕಿದ್ದೇನು? ಚಕ್ರಾಂಕಿತ ಸಾಲಿಗ್ರಾಮ. ಇವ್ರು ಯಾರು ಹಾಕಿಲ್ಲ, ಊಹಿಕೆ ಮಾಡಿದ್ದಾರೆ. ಆಗ ವಿಜೇಂದ್ರ ಹೇಳಿದ್ರು, ನೋಡಿ ನೀವು ಜಗಳ ಆಡಬಾರ್ದು, ನೀವು ಒಂದೇ ನೀರು ಉಪಯೋಗಿಸ್ರಿ, ಅವರು ಒಂದೇ ನೀರು ಉಪಯೋಗಿಸ್ರಿ, ಒಂದೇ ಸರೋವರ ಇಬ್ಬರು ಉಪಯೋಗಿಸ್ರಿ, ಯಾರು ಜಗಳ ಆಡಬೇಡಿ ಅಂತ ಸಮಾಧಾನ ಮಾಡಿ ರಾಜನ ಖುಷಿ ಪಡಿಸಿ ಅವತ್ತಿಂದ ಇವತ್ತಿನ ತನಕ ಆ ಕುಂಭೇಶ್ವರ ಇಬ್ಬರು ಬಳಸ್ತಾ ಇದ್ರು. ಇತ್ತೀಚೆಗೆ ಕುಂಭೇಶ್ವರ ಅದು ಒಣಗೋಗ್ಬಿಟ್ಟಿದೆ. ನಾನು ಒಂದು ವಾರ ಒಂದು 2 ದಿನ ಮುಂಚೆ ಹೋಗಿದ್ದೆ, ಒಣಗೋಗಿದೆ. ಇರಲಿ, ಆ ರೀತಿಯಾಗಿ ಪರಿಹಾರ ಮಾಡುವಂಥ ಶಕ್ತಿ ವಿಜೇಂದ್ರಿಗೆ. ಇಂತಹ ವಿಜೇಂದ್ರ ತೀರ್ಥರ ಬೃಂದಾವನ ಆ ಯಾವ ಕಾವೇರಿ ತೀರದ ಕುಂಭಕೋಣದಲ್ಲಿ ಇತ್ತು. ಅಲ್ಲಿ ವಾಸವಾಗಿದ್ದರು ನಮ್ಮ ಸುಧೀಂದ್ರ ತೀರ್ಥರು. ಆ ಸುಧೀಂದ್ರ ತೀರ್ಥರಲ್ಲಿ ವಾಸ ಮಾಡಿಕೊಂಡು ಆ ಯಾವ ವಿಜೇಂದ್ರ ತೀರ್ಥರನ್ನ ಪೂಜೆ ಮಾಡ್ತಾ